ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಿಶು ಮೀಡಿಯಾ ಕನ್ನಡ. ಹಾಗೆ ಇವತ್ತು ಬೆಳಗಿನ ಒಂದು ವಿಡಿಯೋನು ಕೂಡ ನಾನು ಶೂಟ್ ಮಾಡಿಬಿಟ್ಟು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಇವತ್ತು ಬುಧವಾರ ಬೆಳಗ್ಗೆಯಿಂದನೂ ಕೂಡ ಲಾಗ್ನ ಮಾಡ್ತಾ ಇದ್ದೀನಿ. ನಿನ್ನೆ ಮಂಗಳವಾರ ಸಂತೆ ಇತ್ತು. ಸೊ ಹಂಗಾಗಿ ಅಲ್ಲಿಂದ ಬರುವಾಗ ಸೀಗಡಿ, ಕರಿಮೀನು, ಉಪ್ಪು ಮೀನು ಎಲ್ಲ ಮಾರ್ತಿರ್ತಾರೆ. ಬಟ್ ಇಲ್ಲಿ ತರೋದು ಸೀಗಡಿ ಮತ್ತು ಕರಿಮೀನು ತೊಗೊಂಡು ಬರ್ತಾರೆ. ಸೊ ಹಂಗಾಗಿ ಸೀಗಡಿ ಚಟ್ನಿ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸೀಗಡಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಆದರೆ ಕೆಲವರು ತುಂಬ ಇಷ್ಟಪಟ್ಟು ತಿಂತಾರೆ. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಬೆಣ್ಣೆ ಇತ್ತು. ಸೊ ಹಂಗಾಗಿ ಬೆಣ್ಣೆಯಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಅಂದರೆ ಮನೇಲಿರೋ ಹೆಣ್ಮಕ್ಳಿಗೆ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿಯಾಗಿ ನಾವು ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆ ತನಕನೂ ಕೂಡ ವಿಡಿಯೋನ ನೋಡಿ ಅಂತ ಹೇಳ್ತಾ, ಹಾಗೆಯೇ ಇನ್ನು ನನ್ನ ಮಗಳಿಗೆ ಫಸ್ಟು ನಾನು ರೊಟ್ಟಿನ ತಿನ್ನಿಸ್ಬಿಟ್ಟು ಅದಾದ ನಂತರ ನಾನು ಕೂಡ ರೊಟ್ಟಿನ ಮಾಡ್ಕೋತಾ ಇದ್ದೀನಿ. ಈ ಸರಿ ಬಂದ್ಬಿಟ್ಟು ನಾವು ಹೊರಗಡೆಯಿಂದ ಅಕ್ಕಿ ಹಿಟ್ಟನ್ನು ತೊಗೊಂಡು ಬಂದಿದ್ವಿ. ಮನೆಯಲ್ಲೇ ಬಿಡ್ಸೋಕ್ಕಾಗಿರಲಿಲ್ಲ ಅಕ್ಕಿ ಹಿಟ್ಟನ್ನ. ಸೊ ಹಂಗಾಗಿ ಹೊರಗಡೆ ಅಕ್ಕಿ ಹಿಟ್ಟನ್ನೆಲ್ಲೇ ತಂದುಬಿಟ್ಟು, ಅದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹೊರಗಡೆ ಅಕ್ಕಿ ಹಿಟ್ಟಲ್ಲಿ. ಸೊ ಮನೆಯಲ್ಲೇ ಬಿಡಿಸ್ಕೊಂಡ್ರೆ ಬೆಟರು ಹೊರಗಡೆಯಿಂದ ತರೋದಕ್ಕಿಂತನೂ. ಸೀಗಡಿ ಚಟ್ನಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಹಸಿ ಬೆಣ್ಣೆಲಿ ತಿಂದೆ. ಇನ್ನು ನನ್ನ ಮಗಳಿಗೆ ಮಧ್ಯಾಹ್ನ ಸ್ನಾನ ಮಾಡಿಸಿ, ಅವಳು ಕೂದಲು ಅಂತಲೇ ಒಣಗಿಸ್ಕೊಳ್ಳೋದಿಲ್ಲ, ಕೂದಲು ಕೂಡ ಕಟ್ ಮಾಡಿಸ್ಕೊಳ್ಳಲ್ಲ, ಕೂದಲು ಕೂಡ ಮುಟ್ಟಕ್ಕಂತಲೇ ಬಿಡೋದಿಲ್ಲ. ಸೊ ಸಿಕ್ಕಾಪಟ್ಟೆ ಅಳ್ತಾಳೆ. ಹೆಂಗಾದ್ರೂ ಮಾಡಿ ಸ್ಕೂಲಿಗೆ ಹೋಗೋಷ್ಟೊಳಗೆ ಅವಳು ಕೂದಲು ಕಟ್ ಮಾಡಿಸ್ಬಿಡ್ಬೇಕು ಫುಲ್ಲು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂತಂದರೆ ನಿಜ ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಇನ್ನು ಬೆಳಗ್ಗೆನೇ ಅವಳಿಗೆ ಇನ್ನು 9:00 ಸ್ಕೂಲ್ ಅಂತೆ. ಅಷ್ಟೊತ್ತಿಗೆ ಅವಳು ತಲೆಗೆ ಸ್ನಾನ ಎಲ್ಲ ಮಾಡಿ ಒರೆಸ್ಕೊಂಡು ಮಾಡ್ಕೊಂಡು ಹೋಗೋದಕ್ಕೆ ಕಷ್ಟ ನಿಜವಾಗ್ಲೂ. ಮಕ್ಳಿಗಂತೂ ಮೇಂಟೈನ್ ಮಾಡೋಕ್ಕೆ ಕಷ್ಟ. ಇನ್ನು ಮಳೆಗಾಲ ಎಲ್ಲ ಶುರು ಆದಾಗಂತೂ ಇನ್ನೂ ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನೋಡೋಣ, ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈಗ ಒಂದು 10 ನಿಮಿಷ ಬಿಸಿಲಲ್ಲಿ ನಿಂತ್ಕೊಂಡ್ಬಿಟ್ರೆ ಸಾಕು, ಚೆನ್ನಾಗಿ ಒಣಗುತ್ತೆ ಕೂದಲು. ಸಿಕ್ಕಾಬಟ್ಟೆ ಬಿಸಿಲು ಅಂತಲೇ ಹೇಳ್ಬೋದು. ಈಗ 12:30 ಟೈಮು. 12:30 ಹೊರಗಡೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲನೇ, ಬರೀ ಕಾಲಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಅಷ್ಟು ಹೆವಿ ಬಿಸಿಲು ಅಂತಲೇ ಹೇಳ್ಬೋದು. ಈ ಬಿಸಿಲಿನ ಇದಕ್ಕೆ ಸಿಕ್ಕಾಬಟ್ಟೆ ಮಕ್ಕಳಿಗೆಲ್ಲದಕ್ಕೂ ಕೂಡ ಜ್ವರ ಬರ್ತಾ ಇದೆ. ಸೊ ನಾನು ಟಿ ವಿಲಿ ಫೋನಲ್ಲೆಲ್ಲ ನೋಡ್ತಾ ಇದ್ದೀನಿ. ಸ್ವಲ್ಪ ಭಯನೂ ಕೂಡ. ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತಂದರೆ, ಅವಕ್ಕೆ ಕೋಲ್ಡ್, ಶೀತ ಆಗದೇ ಇರೋವಂಥ ಪದಾರ್ಥಗಳನ್ನ ಕೊಡಬಾರ್ದು. ಐಸ್ ಕ್ರೀಮ್ ಇಂಥದ್ದೆಲ್ಲದನ್ನು ಕೂಡ ಸೊ ಅವಾಯ್ಡ್ ಮಾಡಬೇಕು. ಮತ್ತು ಆದಷ್ಟು ನೀರನ್ನ ಕುಡಿಸ್ಬೇಕು. ಮತ್ತು ನೀರಿನಂಶ ಇರುವಂಥ ಫ್ರೂಟ್ಸ್ಗಳನ್ನ ಹೆಚ್ಚಾಗಿ ಮಕ್ಕಳಿಗೆ ತಿನ್ನಿಸ್ಬೇಕು. ಮತ್ತು ನಾವು ಕೂಡ ತಿನ್ನಬೇಕು. ದೊಡ್ಡವ್ರಿಗಿಂತ ಹೆಚ್ಚಾಗಿ ಮಕ್ಕಳು ಬೇಗ ಈ ಬೇಸಿಗೆಯಲ್ಲಿ ಹುಷಾರು ತಪ್ಪೋದು ಜಾಸ್ತಿ. ಸೊ ಹಂಗಾಗಿ ಅವನ್ನ ಆದಷ್ಟು ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸೊ ಹಂಗಾಗಿ ಅವಳಿಗೂ ಕೂಡ ಯಥೇಚ್ಛವಾಗಿ ಹಣ್ಣು, ನೀರು ಎಲ್ಲದನ್ನು ಕೂಡ ಕುಡಿಸ್ತಾ ಇದ್ದೀನಿ ನಾನು. ಹಾಯ್ ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ಸ್ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ. ಏನಕ್ಕೆ ಅಂತಂದರೆ, ಹೆಣ್ಮಕ್ಳಿಗೆ ಕೆಲವೊಂದು ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ದುಡಿಯುವಂಥ ಒಂದು ಆಪ್ಷನಲ್ಲಿ ಇರುತ್ತೆ. ಬಟ್ ಇನ್ನು ಕೆಲವೊಂದೊಂದು ಹೆಣ್ಮಕ್ಳಿಗೆ ಕೆಲವೊಂದೊಂದು ಕಾರಣಗಳಿಂದ ಹೋಗಿ ಹೊರಗಡೆ ದುಡಿಯೋದಕ್ಕಾಗಲ್ಲ. ಇಲ್ಲಾಂದರೆ ಸಣ್ಣ ಮಕ್ಕಳಿರ್ತವೆ. ಸೊ ಇಂಥವರೆಲ್ಲರೂ ಕೂಡ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ. ಸೊ ಹಂಗಾಗಿ ಅಂಥ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಿರಲಿ ಈ ಒಂದು ವಿಡಿಯೋ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಮನೇಲೇ ಕೂತ್ಕೊಂಡು ನಾವು ಒಂದೊಂದು ಸಣ್ಣ ಪುಟ್ಟ ಕೆಲಸಗಳಿಂದ ನಾವೇ ಸ್ವಂತವಾಗಿ ದುಡಿಮೆನ ಯಾವ ರೀತಿಯಾಗಿ ಮಾಡ್ಕೋಬೋದು, ನಮ್ಮ ಒಂದು ಅರ್ನಿಂಗ್ಸ್ನ ನಾವೇ ಯಾವ ರೀತಿಯಾಗಿ ಮಾಡ್ಕೋಬೋದು. ಈಗ ಎಲ್ಲದಕ್ಕೂ ಕೂಡ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಿರೋದಕ್ಕಿಂತ ಸೊ ತುಂಬ ಜಾಸ್ತಿ ಅಲ್ಲದೆ ಇದ್ರೂ ಅಟ್ಲೀಸ್ಟ್ ಸ್ವಲ್ಪ ನಮ್ಮ ಖರ್ಚಿಗಾಗುವಷ್ಟುನಾದರೂ ನಾವು ದುಡ್ಕೋಬಹುದು ಮನೇಲೇ ಇದ್ಕೊಂಡು. ಸೊ ಹಂಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪನಾದರೂ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ಫಸ್ಟಿಗೆ ನಮಗೆ ಏನು ಕೂಡ ಅದು ಹೆಣ್ಮಕ್ಳಿಗೆ ಜಾಸ್ತಿ ಎಲ್ಲ ಬಂಡವಾಳ ಹಾಕ್ಕೊಂಡು ನಾವು ಖಂಡಿತವಾಗ್ಲೂ ಬಿಸ್ನೆಸ್ ಆಗಲಿ ಅಥವಾ ಇನ್ನೊಂದಾಗಲಿ ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ. ಕೆಲವು ಮಾಡ್ತಾರೆ. ಬಟ್ ಆದರೆ ಇನ್ನೂ ತುಂಬ ಕೆಲವರು ಹೆಣ್ಮಕ್ಳು ಖಂಡಿತ ಮಾಡೋದಕ್ಕಾಗಲ್ಲ. ಸೊ ಅಂಥವ್ರಿಗೆ ಒಂದು ಬೆಸ್ಟ್ ಅಂತ ಹೇಳಿದ್ರೆ ಒಂದು ಯೂಟ್ಯೂಬ್ ಅಂತಲೇ ಹೇಳ್ಬೋದು. ಸೊ ಯೂಟ್ಯೂಬ್ ಅಲ್ಲಿ ನಾವು ಒಳ್ಳೆ ರೀತಿಯಿಂದನೇ ನಾವು ಅರ್ನಿಂಗ್ಸ್ನ ನಾವು ಮಾಡ್ಬೋದು, ದುಡಿಬೋದು. ನಮ್ಮ ಬದುಕನ್ನ ಖಂಡಿತವಾಗ್ಲೂ ಕಟ್ಕೋಬೋದು ಅನ್ನೋದೊಂದು ಹೇಳ್ಬೋದು. ನಾವು ಇರೋ ತನಕನೂ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೋತಾ ಇದ್ದರೆ ನಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಅದಕ್ಕೆ ಯಾವತ್ತಿಗೂ ನಮ್ಮ ಕೈ ಬಿಡೋದಿಲ್ಲ. ಸೊ ನಮಗೆ ಯಾವ ಟ್ಯಾಲೆಂಟ್ ಗೊತ್ತಿರುತ್ತೆ, ಈಗ ಒಂದು ಲಾಗ್ ಮಾಡ್ಕೋಬೋದು, ಇಲ್ಲಾಂದರೆ ನಮಗೆ ಅಡುಗೆದೇನಾದರೂ ಗೊತ್ತಿದ್ರೆ ಸೊ ಅಡುಗೆದೇನಾದರೂ ಮಾಡ್ಕೋಬೋದು. ಅಥವಾ ಇನ್ನೊಂದು ಯಾವ ರೀತಿಯಾಗಿ ನಿಮಗೆ ಟ್ಯಾಲೆಂಟ್ ಇದೆ ಅದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಹಾಕೊಳ್ತಾ ಹೋದರೆ
ಸೊ ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ. ಪ್ರತಿದಿನ ನಾವು ವಿಡಿಯೋಸ್ ಹಾಕೊಂಡು ಹೋದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ನಮಗೆ ಅರ್ನಿಂಗ್ಸ್ ಕೂಡ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ. ಸೊ ಇದೊಂದು ಏನು ಕೂಡ ಬಂಡವಾಳ ಇಲ್ದಲೆ ₹1 ಕೂಡ ಇನ್ವೆಸ್ಟ್ ಮಾಡ್ದಲೆ ಹೇಗಿದ್ರು ನಿಮ್ಮ ಹತ್ರ ನೆಟ್ ಇದ್ದೇ ಇರುತ್ತೆ. ಸೊ ಏನೇನೋ ವಿಡಿಯೋ ನೋಡ್ಕೊಂಡು ವೇಸ್ಟ್ ಮಾಡೋದಕ್ಕಿಂತ ಸೊ ನೀವು ಕ್ಯಾಮ್ರಾ ಒಂದು ಫೋನ್ ಇಟ್ಕೊಂಡು ನಿಮಗೆ ನೀವೇ ಮಾತಾಡಿಕೊಂಡು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮಗೆ ಕೈ ತುಂಬ ಅರ್ನಿಂಗ್ಸ್ ಬರುತ್ತೆ. ಸೊ ಇದೊಂದು ಬೆಸ್ಟ್ ಅಂತಂದರೆ ಹೆಣ್ಮಕ್ಳಿಗೆ, ಅದರಲ್ಲೂ ಎಸ್ಪೆಷಲಿ ಇರುವಂಥ ಮನೇಲಿ ಇರುವಂಥ ಹೆಣ್ಮಕ್ಳಿಗಂತೂ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ, ಒಳ್ಳೆ ಜಾಬ್ ಅಂತಲೇ ಹೇಳ್ಬೋದು. ಇದನ್ನು ಮನೇಲೇ ಮಾಡ್ಕೊಳ್ಳೋಂಥ ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಯಾರನ್ನೂ ಏನು ಕರಿಯೋಂಗಿಲ್ಲ, ಯಾರನ್ನೂ ಏನು ಬೇಡಂಗಿರಲ್ಲ, ಏನಿಲ್ಲ. ನೀವೇ ಒಂದು ಸ್ಟ್ಯಾಂಡ್ ತೊಗೊಂಡು ನೀವೇ ವೀಡಿಯೋಸ್ನ ಮಾಡಿಕೊಂಡು ನೀವೇ ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೋಬೋದು. ತುಂಬಾ ಈಸಿನೂ ಕೂಡ ಇರುತ್ತೆ ವಿಡಿಯೋ ಮಾಡ್ಕೊಳ್ಳೋದು, ಎಡಿಟಿಂಗ್ ಮಾಡ್ಕೊಳ್ಳೋದೆಲ್ಲದು. ಏನು ತುಂಬ ಕಲ್ತ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋಷ್ಟು ಏನು ಕಷ್ಟ ಅಂತೂ ಖಂಡಿತವಾಗ್ಲೂ ಕೂಡ ಇರೋದಿಲ್ಲ. ಇದೊಂದು ಬೆಸ್ಟ್ ಅರ್ನಿಂಗ್ಸ್ ಮಾಡೋ ಅಂಥ ಒಂದು ಕೆಲಸ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಹೆಣ್ಮಕ್ಳಿಗೆ ಏನು ಗೊತ್ತೇ ಇಲ್ಲ, ನಮಗೆ ಬರೋದಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರೆ ಸೊ ಹೆಂಗಿದ್ರು ಇವಾಗ ಯೂಟ್ಯೂಬ್ ಚಾನಲಲ್ಲಾದರೂ ಕೂಡ ಸ್ಯಾರಿ ಕುಚ್ಚಾಕೋದು ಅದು ಇದು ಎಲ್ಲ ಕೂಡ ತೋರಿಸ್ತಿರ್ತಾರೆ. ನೀವು ಹೊರಗಡೆ ಹೋಗಿ ಕಲ್ತ್ಕೊಳ್ಳೋ ಅಂಥ ಅವಶ್ಯಕತೆನೇ ಇರೋದಿಲ್ಲ. ಸೊ ನೆಟ್ಟಲ್ಲೇ ಚೆಕ್ ಮಾಡಿ ನೀವು ಸಣ್ಣ ಪುಟ್ಟ ಕುಚ್ಗಳನ್ನ ಕಲ್ತ್ಕೊಂಡ್ರು ಈಗ ಹಳ್ಳಿ ಕಡೆ ಇರೋ ಹೆಣ್ಮಕ್ಳಿಗಂತೂ ಇನ್ನೂ ಜಾಸ್ತಿ ಬೆನಿಫಿಟ್ ಅಂತಲೇ ಹೇಳ್ಬೋದು. ಏಕೆಂದರೆ ಹಳ್ಳಿ ಕಡೆ ಅಂತ ಹೇಳಿದ್ರೆ ನಾವು ಈಗ ಮದುವೆಗಿದ್ವಿ ಅಂತ ಹೇಳಿದ್ರೆ ಎಲ್ಲರೂ ಅಷ್ಟೇ ಟೌನಿಗೆ ತೊಗೊಂಡೋಗಿ ಕೊಡೋದು, ಸ್ಯಾರಿಗಳನ್ನ ಕುಚ್ಚಾಕಕ್ಕೆ ಹಾಗೆ ಹಿಂಗೆ ಅಂತ ಮಾಡ್ತಿರ್ತಾರೆ. ಸೊ ನಾವೇ ಏನಾದರೂ ಕಲ್ತ್ಕೊಂಡ್ರೆ ಸೊ ನಮಗೆ ಬರ್ತಾರೆ, ನಾವೇ ಕಲ್ತಿದ್ವಿ ಕೊಡಿ ಅಂತ ಹೇಳಿದ್ರೆ ಸೊ ಅದರಿಂದನೂ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಇದೆಲ್ಲ ಒಂದೊಂದು ಸಣ್ಣ ಸಣ್ಣ ಕೆಲಸಗಳು. ಬಟ್ ಆದರೆ ಆ ಸಣ್ಣ ಕೆಲಸದಲ್ಲೇ ಬರುವಂಥ ಅಮೌಂಟಲ್ಲೇ ನೀವು ನಿಮ್ಮ ಸಣ್ಣ ಪುಟ್ಟ ಖರ್ಚುಗಳನ್ನ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಾಕು, ಸಿಂಪಲ್ ಕುಚ್ಚುಗಳೆಲ್ಲ ಬರುತ್ತೆ. ಸಿಂಪಲಿಂದ ನೀವು ಕಲ್ತ್ಕೊಂಡು ಹೋಗ್ಬೋದು. ಕುಚ್ಚು ಹಾಕೋದಂತೂ ನಿಜವಾಗ್ಲೂ ಅದು ಕಷ್ಟನೇ ಅಲ್ಲ, ತುಂಬ ಈಸಿಯಾಗಿ ಕಲ್ತ್ಕೊಬಿಡ್ಬೋದು ಅದನ್ನು. ಸೊ ಈ ರೀತಿಯಾಗಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಮನೇಲೇ ಕೆಲಸ ಮಾಡಿಕೊಂಡು. ಹಾಗೆಯೇ ಇನ್ನು ಡಾಟಾ ಎಂಟ್ರಿ ಇರುತ್ತೆ. ಸೊ ಅದು ಅಂದರೆ ಕೆಲವೊಂದೊಂದು ಫೇಕು ಕೂಡ ಇರುತ್ತೆ, ಕೆಲವೊಂದೊಂದರಲ್ಲಿ ಕೊಡ್ತಾರೆ ಡಾಟಾ ಎಂಟ್ರಿದಲ್ಲಿ. ಸೊ ಮನೇಲೇ ಕೂತ್ಕೊಂಡು ನೀವು ಡಾಟಾ ಎಂಟ್ರಿದು ಕೂಡ ನೀವು ಮಾಡ್ಕೋಬೋದು. ದಿನನಿತ್ಯ ನಾವು ಪೇಪರಲ್ಲಿ ನೋಡ್ತಾನೆ ಇರ್ತೀವಿ. ಸೊ ಈ ಥರ ಡಾಟಾ ಎಂಟ್ರಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಕರೀತಾನೆ ಇರ್ತಾರೆ ಯಾವಾಗಲೂ. ಸೊ ನೀವು ಇದನ್ನು ಕೂಡ ಮಾಡ್ಕೋಬೋದು. ಅವರು ತಿಂಗಳಿಗೆ ಎಷ್ಟು ಅಂತ ಹೇಳ್ಬಿಟ್ಟು ನಮಗೆ ಪೇ ಮಾಡ್ತಾರೆ, ನಮ್ಮ ಅಕೌಂಟಿಗೆ ಕಳಿಸ್ತಾರೆ. ಅವ್ರಿಗೆ ಇಷ್ಟು ಟೈಮ್ ಅವರ್ಸ್ ಅಂತ ಹೇಳ್ಬಿಟ್ಟು ನಾವು ಕೆಲಸ ಮಾಡಿ ಕೊಡುವಂಥದ್ದು. ಅದರಿಂದನೂ ಕೂಡ ನೀವು ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಕೆಲಸನ ಮಾಡಿಕೊಂಡು ನಿಮ್ಮ ಒಂದು ಅರ್ನಿಂಗ್ಸ್ನ ನೀವೇ ಮಾಡ್ಕೋಬೋದು. ಹಾಗೆಯೇ ಇನ್ನೊಂದು ಮನೇಲೇ ಕೂತ್ಕೊಂಡು ನೀವು ₹1 ಬಂಡವಾಳ ಇರ್ತದೆ. ಮತ್ತು ಇನ್ನೊಂದು ದುಡಿಮೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಹೊಲಿಗೆ. ಈಗ ಹೆಣ್ಮಕ್ಳಿಗೆ ತುಂಬಾ ಫ್ರೀಯಾಗಿ ಹೇಳ್ಕೊಡ್ತಿದ್ದಾರೆ ಹೊಲಿಗೆನ. ಏನು ದುಡ್ಡು ಕೊಟ್ಟು ಹೋಗ್ಬೇಕಂತ ಏನಿಲ್ಲ, ಗೌರ್ಮೆಂಟಿಂದನೇ ಫ್ರೀಯಾಗಿ ಹೇಳ್ಕೊಡ್ತಿದ್ದಾರೆ. ಮತ್ತು ಫ್ರೀಯಾಗಿ ಸ್ಕೀಮ್ ಇದ್ದಾಗ ಫ್ರೀ ಮಿಷನ್ ಕೂಡ ಕೊಡ್ತಾ ಇದ್ದಾರೆ. ಸೊ ನಾನು ನಮ್ಮ ರಿಲೇಷನ್ ಮನೆಯಲ್ಲೆಲ್ಲ ಒಂದು 2-3 ಜನ ತೊಗೊಂಡಿರೋದನ್ನ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ನಮಗೆ ಏನೂ ಗೊತ್ತಿಲ್ಲ, ನಮಗೇನೂ ಬರಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇದನ್ನಾದ್ರೂ ನೀವು ಮಾಡ್ಬೋದು. ಏನು ಹೊಲಿಗೆ ಒಂದು ಸತಿ ಕಲ್ತ್ಕೊಂಡ್ರೆ ಸಾಕು, ನೀವು ಬ್ಲೌಸು, ಡ್ರೆಸ್ಸು ಎಲ್ಲದನ್ನು ಕೂಡ ಕಲ್ತ್ಕೊಬಿಡ್ಬೋದು ಬೇಗನೆ. ಈಗ ಡ್ರೆಸ್ ಹೊಲಿಯೋದಕ್ಕೆ ಮತ್ತು ಬ್ಲೌಸ್ ಹೊಲಿಯೋದಕ್ಕೆ ಎಷ್ಟು ಅಮೌಂಟ್ ಅಂತ ಏನು ಹೇಳೋ ಅವಶ್ಯಕತೆ ಇರೋಲ್ಲ, ಸಿಕ್ಕಾಪಟ್ಟೆ ಜಾಸ್ತಿನೇ. ಏನಿಲ್ಲ ಅಂತಂದರೂ ತಿಂಗಳಿಗೆ ಒಂದು 4-5 ಬ್ಲೌಸು, ಒಂದು 4-5 ಡ್ರೆಸ್ ಹೊಲ್ಕೊಂಡು ಹೋಗ್ಬಿಟ್ರೆ ಸಾಕು, ನಿಮಗೆ ಕೈ ತುಂಬ ದುಡ್ಡು ಬರುತ್ತೆ. ಸೊ ಇದೊಂದು ಹೆಣ್ಮಕ್ಳಿಗೆ ಮನೆಯಲ್ಲೇ ಕುತ್ಕೊಂಡು ನೀವೇನು ಹೋಗಿ ಅಂಗಡಿ ಎಲ್ಲ ಇಡೀ ದೊಡ್ಡದಾಗಿ ಅಂತ ಏನು ಇರೋದಿಲ್ಲ. ಸೊ ನೀವು ಮನೇಲೇ ಅಕ್ಕಪಕ್ಕದವ್ರಿಗೆ ಅಥವಾ ನಿಮ್ಮ ಪರಿಚಯ ಅಂದರೆ ಒಂದು ಸ್ವಲ್ಪ ಪರಿಚಯ ಆಗೋ ತನಕ ಅಷ್ಟೇ. ಸೊ ನಿಮ್ಮ ಒಂದು ಚೆನ್ನಾಗಿ ಏನಾದ್ರು ಹೊಲ್ಕೊಟ್ರೆ ಖಂಡಿತವಾಗ್ಲೂ ಜನ ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ, ನಮಗೆ ಹೊಲ್ಕೊಡಿ ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ನೀವು ಮನೇಲೇ ಮಾಡ್ಕೋಬೋದು ಇದನ್ನು. ಎಷ್ಟೊಂದು ಜನ ಹೆಣ್ಮಕ್ಳು ಮನೇಲೇ ಮಾಡ್ತಾಯಿದ್ದಾರೆ. ಏನು ಅಂಗಡಿ ಏನು ಇಟ್ಕೊಂಡು ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ಜಾಸ್ತಿ ಅರ್ನಿಂಗ್ಸ್ ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ಮೇಲೆ ನೀವು ಸ್ವಂತ ಒಂದು ಅಂಗಡಿನೇ ಓಪನ್ ಮಾಡ್ಕೊಂಡು ಇಟ್ಕೊಂಡು ನೀವು ಹೊಲ್ಕೋಬೋದು. ಇದು ಒಂದು ಬೆಸ್ಟ್ ಹೆಣ್ಮಕ್ಳಿಗೆ ಒಂದು ಅರ್ನಿಂಗ್ಸ್ ಮಾಡೋದಕ್ಕೆ ಅಂತ ಹೇಳ್ಬೋದು. ತುಂಬ ಜನ ಹೆಣ್ಮಕ್ಳು ಈ ರೀತಿಯಾಗಿ ಟೈಲರಿಂಗ್ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರೋದನ್ನ ನಾನು ನೋಡಿದ್ದೀನಿ. ಕೈ ತುಂಬಾ ಚೆನ್ನಾಗೇ ದುಡ್ಕೊಂಡು ತುಂಬ ಚೆನ್ನಾಗಿ ಜೀವನನ ನಡೆಸ್ತಾ ಇದ್ದಾರೆ. ಸೊ ಗಂಡು ಮಕ್ಳಿಗಿಂತ ಏನೂ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ನಾವು ಮನೇಲೇ ಮಾಡ್ಕೋಬೋದು. ಯಾವುದೇ ರೀತಿಯ ಇನ್ವೆಸ್ಟ್ ಕೂಡ ಮಾಡ್ದಲ್ಲೇ, ಅದನ್ನು ಯೂಟ್ಯೂಬಲ್ಲಂತೂ ಏನೂ ಇನ್ವೆಸ್ಟೇ ಮಾಡೋಂಗಿಲ್ಲ ಯೂಟ್ಯೂಬರ್ಸ್ ಆಗೋದಕ್ಕೆ. ಇನ್ನು
ಈ ಕುಚ್ಚಾಗಕ್ಕಾಗಿರ್ಬೋದು, ಈ ಟೈಲರಿಂಗ್ ಆಗಿರ್ಬೋದು, ಸ್ವಲ್ಪ ಅಮೌಂಟ್ ಖರ್ಚಾಗ್ಬೋದು ಹೊರತು ಅದರಲ್ಲೇನು ಜಾಸ್ತಿ ಅಮೌಂಟ್ ಏನು ಮಾಡಿಕೊಂಡು ನಾವು ಇನ್ವೆಸ್ಟ್ ಮಾಡ್ಬೋದು ಅನ್ನೋದೇನಿಲ್ಲ. ಆದಷ್ಟು ಕಡಿಮೆಲೇ ನೀವು ಮನೇಲೇ ಕೈ ತುಂಬ ದುಡಿಮೆನ ಮಾಡ್ಕೋಬೋದು ಹೆಣ್ಮಕ್ಳು. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ.